ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಲಾ ಸಂಗಮ ಸುದ್ದಿವಾಹಿನಿಗೆ ಸ್ವಾಗತ. ಸುದ್ದಿಯನ್ನು ವಾಚಿಸಿದವರು ಮಕ್ರು ಮೇಗಾಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ರಬಕವಿ ಬನಹಟ್ಟಿ. ಸುದ್ದಿ ಸಂಯೋಜನೆ ಮಾಡಿ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದವರು ಯಶವಂತ್ ವಾಜಂತ್ರಿ, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜಮಖಂಡಿ. ಸುದ್ದಿ ಮುಖ್ಯಾಂಶಗಳು. ಅನುಭವ ಹಂಚಿಕೆಯೇ ಸಾಹಿತ್ಯ, ಡಾಕ್ಟರ್ ವಿ.ಎಸ್. ಮಾಳಿ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು, ಕ್ಷೇತ್ರ ಶಿಕ್ಷಣಾಧಿಕಾರಿ ಎ.ಕೆ. ಬಸನ್ನವರ್. ಸುದ್ದಿ ವಿವರ. ಸಾಹಿತಿಗಳು ಯಾವುದೇ ಕೀರ್ತಿಗಾಗಿ, ಪ್ರಶಸ್ತಿಗಳಿಗಾಗಿ ಬರೆಯದೆ ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಲು ಬರೆಯುತ್ತಾರೆ. ಆದ್ದರಿಂದ ಬರೆಯುವ ಬದ್ಧತೆಯಿಂದ ಜೀವನದಲ್ಲಿ ಉತ್ಸಾಹ ಪಡೆದುಕೊಳ್ಳಲು ಸಾಧ್ಯವಿದೆ. ನಿವೃತ್ತಿಯ ನಂತರವೇ ನಿಜವಾದ ಜೀವನ ಆರಂಭವಾಗುತ್ತದೆ ಎಂದು ಹಾರುಗೆರೆಯ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ವಿ.ಎಸ್. ಮಾಳಿ ಹೇಳಿದರು. ಇಲ್ಲಿಯ ಎಂ.ಇ. ಪಟ್ಟಣ ಶಾಲೆಯ ಶಿಕ್ಷಕರು, ವಿನೋದ ಸಾಹಿತಿ ಯಶವಂತ್ ವಾಜಂತ್ರಿ ಅವರು ವಯೋನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 60ರ ಅರಳು ಬೀಳ್ಕೊಡುವ ಸಮಾರಂಭದಲ್ಲಿ ಅವರು ಮಾತನಾಡಿ, ಸಾರಸ್ವತ ಲೋಕವನ್ನು ನಿರ್ಮಾಣ ಮಾಡುವ ದಿಶೆಯಲ್ಲಿ ಪ್ರೋತ್ಸಾಹ ಅಗತ್ಯವಿದೆ. ಕಾವ್ಯ ಮತ್ತು ಸಾಹಿತ್ಯ ವ್ಯಕ್ತಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತವೆ. ಒಡೆದ ಹೃದಯಗಳನ್ನು ಕಟ್ಟುವುದೇ ಸಾಹಿತ್ಯ ಎಂದು ಡಾಕ್ಟರ್ ವಿ.ಎಸ್. ಮಾಳಿ ಹೇಳಿದರು. ಜಮಖಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎ.ಕೆ. ಬಸನ್ನವರವರು ಮಾತನಾಡಿ, ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಸೇವೆ ಮಾಡುವಾಗ ಶಿಕ್ಷಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಾರೆ. ಅದರಲ್ಲೂ ಅನುದಾನಿತ ಶಾಲೆಯ ಶಿಕ್ಷಕರು ಸಂಸ್ಥೆ ಮತ್ತು ಇಲಾಖೆ ಹೇಳುವ ಕಾರ್ಯಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗುತ್ತದೆ. ಅನಾರೋಗ್ಯ, ಮನೆಯ ಸಮಸ್ಯೆಗಳನ್ನು ನಿರ್ವಹಿಸಬೇಕಾದ ಅನಿವಾರ್ಯತೆ ಅವರಿಗಿದೆ. ನೌಕರರು ಸುಖವಾಗಿರುತ್ತಾರೆಂದು ಮೇಲ್ನೋಟಕ್ಕೆ ಅನಿಸಿದರೂ ಅವರಿಗೂ ಸಾಕಷ್ಟು ತೊಂದರೆಗಳಿರುತ್ತವೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವಂತೆ ನೌಕರರ ಬಾಳಾಗಿದೆ ಎಂದು ಎ.ಕೆ. ಬಸನ್ನವರ್ ಹೇಳಿದರು. ನಿವೃತ್ತ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಎಂ.ಎಸ್. ಬದಾಮಿ, ಧಡಲ್ಬಾಜಿ ದಿನಪತ್ರಿಕೆಯ ಸಂಪಾದಕರಾದ ನೀಲಕಂಠ ದಾತಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರಾದ ಮಕ್ರು ಮೇಗಾಡಿ, ಜನಪದ ಗಾಯಕ ಶ್ರೀಕಾಂತ್ ಕೆಂಧೊಳಿ, ಮಹಾದೇವ ಕವಿಶೆಟ್ಟಿ, ಬಿ.ಎಂ. ಮಟ್ಟಿಕಲ್ಲಿ, ಬಿ.ಎಸ್. ಕಾಂಬ್ಳೆ, ಪಿ.ಎಚ್. ಪ್ರತಾಪ್, ಪತ್ರಕರ್ತ ಬಸಯ್ಯ ವಸ್ತ್ರ, ವಿಜಯಕುಮಾರ್ ಮಾಳಿ ಈ ಒಂದು ಸಮಾರಂಭದಲ್ಲಿ ಮಾತನಾಡಿದರು. ಡಾಕ್ಟರ್ ಸಂಗಮೇಶ್ ಹತಪಾಕಿ, ಎನ್.ಪಿ. ಬೋರಿಗಿನಾಯಕ್, ಎಸ್.ಬಿ. ಗುಗ್ಗರಿ, ಸಿ.ಜಿ. ಹಳೆಮಣಿ, ಎಂ.ಕೆ. ಹಿರೇಮಠ್, ಎಸ್.ಟಿ. ಗೋಟೆ, ಜೆ.ಯು. ರಾಜನ್ನವರ್, ಈರಣ್ಣ ಗಣಮುಖಿ, ಶಿವಾನಂದ್ ಮಹಾಬಳಶೆಟ್ಟಿ ಪತ್ರಕರ್ತರು, ಎಂ.ಸಿ. ಸಾಬೂಜಿ, ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾದ ವಿಶ್ವಜ ಕಾಡ್ದೇವರ್, ಚಿದಾನಂದ್ ಸೊಲ್ಲಾಪುರ್, ವೀರಣ್ಣ ಹೊಸಮನಿ, ಎಂ.ಎ. ಪಾಯೆ, ಪ್ರಕಾಶ್ ಕೊಣ್ಣೂರ್, ಆರ್.ಎಸ್. ಬೆಲ್ಲಂ, ಶಿವಶರಣಪ್ಪ ಇನ್ನೂ ಅನೇಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಚಿದಾನಂದ ಗಾಳಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹಿರಿಯ ಶಿಕ್ಷಕರಾದ ಬಿ.ಎಸ್. ಪಾಟೀಲ್ ಸರ್ವರನ್ನು ಸ್ವಾಗತಿಸಿದರು. ಮಹಾಂತೇಶ್ ಮುರುಗೋಡ್ ಆರಂಭದಲ್ಲಿ ಪ್ರಾರ್ಥಿಸಿದರು. ರಾಜೇಶ್ ನೋಟದ್ ಕಾರ್ಯಕ್ರಮ ನಿರ್ವಹಿಸಿದರು. ಬಿ.ವಿ. ಅಮಲಜೇರಿ ಕೊನೆಯಲ್ಲಿ ವಂದಿಸಿದರು. ಸುದ್ದಿಯನ್ನು ವೀಕ್ಷಿಸಿ, ಸುದ್ದಿಯನ್ನು ಆಲಿಸುತ್ತಿರುವ ತಮ್ಮೆಲ್ಲರಿಗೂ ವಂದನೆಗಳು. ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ನಮಸ್ಕಾರ. ಆತ್ಮೀಯ ಯಶವಂತ ವಾಜಂತ್ರಿಯವರೇ ನಮ್ಮ ಹೆಮ್ಮೆ ನೀವು. ಆತ್ಮೀಯ ಯಶವಂತ ವಾಜಂತ್ರಿಯವರೇ ನಮ್ಮ ಹೆಮ್ಮೆ ನೀವು. ನಿಮ್ಮ ಜೊತೆ ಇರುವ ಧನ್ಯತೆಯನ್ನು ಪಡೆದವರು ನಾವು. ನಿಮ್ಮ ಜೊತೆ ಇರುವ ಧನ್ಯತೆಯನ್ನು ಪಡೆದವರು ನಾವು. ಆತ್ಮೀಯ ಯಶವಂತ ವಾಜಂತ್ರಿಯವರೇ ನಮ್ಮ ಹೆಮ್ಮೆ ನೀವು. ನಿಮ್ಮ ಜೊತೆ ಇರುವ ಧನ್ಯತೆಯನ್ನು ಪಡೆದವರು ನಾವು. ನಿಮ್ಮ ಜೊತೆ ಇರುವ ಧನ್ಯತೆಯನ್ನು ಪಡೆದವರು ನಾವು.
ಜಾಲತಾಣದಲ್ಲಿ ನಿಮ್ಮನ್ನು ಕಂಡು ಸಂತಸ ಪಟ್ಟಿಹೆವು. ನಿಮ್ಮ ಹಾಸ್ಯದ ನುಡಿ ಮೂಡಿ